Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಬನ್ನಿ ಫೆಬ್ರವರಿ ಮಂತಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನೋಡೋಣ. ಓಹೋ, ಸಾಕಷ್ಟು ಸಿಹಿ ಸುದ್ದಿನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಓ ಫೆಬ್ರವರಿ ಮಂತಲ್ಲಿ ನಿಮಗೆ ಟ್ರಯಾಂಗಲ್ ಲವ್ ರಿಲೇಶನ್ಶಿಪ್ ಬರುವಂತ ಸಾಧ್ಯತೆ ಇದೆ. ಎಸ್ಪೆಷಲಿ ಒಂದು ಫೀಮೇಲ್ ಪರ್ಸನ್ ಇಂದ ಸೀಕ್ರೆಟ್ ಹುಕ್ಅಪ್ ಆಗುವಂಥದ್ದು, ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಕಾಣಿಸ್ತಾ ಇದೆ, ಬರುವಂಥ ಸಾಧ್ಯತೆ ಇದೆ. ಬಹಳಷ್ಟು ಜನರಿಗೆ ಲೇಡೀಸ್ ನ್ಯೂ ಪರ್ಸನ್ ಬರುವಂಥದ್ದು ಇದೆ. ಕೆಲವರಿಗೆ ಗಿಫ್ಟ್ ಬರುವಂಥದ್ದು, ಸರ್ಪ್ರೈಸಿಂಗ್ ಆಗಿ ಯಾರ ಬಗ್ಗೆನೋ ನೀವೇ ಯೋಚನೆ ಮಾಡ್ತಾ ಕುತ್ಕೊಂಡು ಅವರಿಗೆ ಗಿಫ್ಟ್ ಕೊಡಬೇಕು ಅಂತ ಯೋಚಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಬಹಳಷ್ಟು ಜನರಲ್ಲಿ ಕೆಲವರಿಗೆ ಕಮಿಟ್ಮೆಂಟ್, ಮ್ಯಾರೇಜ್ ಬರುವಂಥದ್ದು, ಸೋಲ್ಮೇಟ್ ಎನರ್ಜಿ ಬರುವಂಥದ್ದು, ನಿಮ್ಮ ಗೋಲ್ಗಳನ್ನ ಇನ್ನೊಬ್ಬರ ಜೊತೆ ಶೇರ್ ಮಾಡ್ಕೊಳ್ಳುವಂಥದ್ದು, ಲಾಂಗ್ ಟರ್ಮ್ ಹ್ಯಾಪಿನೆಸ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಬಹಳಷ್ಟು ಜನರಿಗೆ ಅವರು ಕಾಯ್ತಾ ಇದ್ದಂಥ ಒಂದು ಎಂಡಿಂಗ್ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ರಲ್ಲ, ಸೊ ಆ ಥರದ್ದು ಒಂದು ಎಂಡಿಂಗ್ ಟೈಮ್ ಬರುವಂಥದ್ದು, ಏನೋ ಸಮಥಿಂಗ್ ವಿಲ್ ಎಂಡ್ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನ್ ಅನ್ಕೊಂಡಿದ್ರೋ, ಯಾವುದಕ್ಕೋಸ್ಕರ ಕಾಯ್ತಿದ್ರೋ ಅದು ಎಂಡ್ ಆಗುತ್ತೆ. ಇನ್ನ ಕಾಯೋದ್ರ ಅಗತ್ಯ ನಿಮ್ಗೆ ಇರೋದಿಲ್ಲ ಅನ್ನುವಂಥದ್ದು ಇದೆ. ಒಂದಷ್ಟು ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ತೀರಾ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವು ಕಡೆ ನೀವು ಪ್ರಯಾಣ ಹೋಗುವಂಥದ್ದು, ಯಾರ್ದೋ ಮನೆಗೆ ವಿಸಿಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಎಸ್ಪೆಷಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಫೋನ್ ಕಾಲ್ ಬರುವಂಥದ್ದು, ಯಾರೋ ನಿಮ್ಮ ಮನೆ ಬಾಗಿಲು ನಾಕ್ ಮಾಡುವಂಥದ್ದು, ಸೊ ಯಾರೋ ನಿಮ್ಮ ಮನೆ ಕಡೆ ಗಾಡಿ ತಗೊಂಡು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಪ್ರಯಾಣ ಕೂಡ ಬರಬಹುದು, ನೀವು ಕೂಡ ಹೋಗ್ಬೋದು. ನಿಮ್ಮನೆಗೆ ಯಾರೋ ಸರ್ಪ್ರೈಸ್ ವಿಸಿಟ್ ಆಗ್ತಾರೆ. ಮೇಕ್ ಶ್ಯೂರ್ ಅವ್ರು ನಿಮ್ಮ ಥರ್ಡ್ ಪಾರ್ಟಿ ಆಗ್ದಿರಾ ಇರಲಿ. ಸೊ ಒಂದಷ್ಟು ಒಳ್ಳೇದು ಆಗತ್ತೆ ಅನ್ನುವಂಥದ್ದು ಇದೆ. ಟ್ಯಾರೋಸ್ ವರ್ಗು ಕ್ಯಾಪ್ರಿಕಾನ್ ರಾಶಿಯವರು ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ. ಇನ್ ಕೆಲವರಿಗೆ ಗೂಗಲ್ ಇಂದ ಕೆಲವು ಮಾಹಿತಿಗಳು ಸಿಗಬಹುದು. ನೀವು ಹುಡುಕ್ತಾ ಇದ್ದಂಥದ್ದು, ನಿಮ್ಮ ಪ್ರೊಫೈಲು ಎಲ್ಲರೂ ಚೆಕ್ ಮಾಡಿ ನಿಮ್ಗೆ ಒಂದಷ್ಟು ಕಾಂಟ್ಯಾಕ್ಟ್ ಯಾವುದು ಬ್ಲಾಕ್ ಮಾಡಿದ್ರಿ ಅಥವಾ ಬ್ಲಾಕ್ ಮಾಡಿರುವಂತ ಕಾಂಟ್ಯಾಕ್ಟ್ಗಳು ಸಿಗಬಹುದು. ಜೊತೆಗೆ ಆನ್ಲೈನ್ ಅಲ್ಲಿ ಪರ್ಫೆಕ್ಟ್ ಪಾರ್ಟ್ನರ್ ಹುಡುಕ್ತಾ ಇದ್ರೆ ಅಥವಾ ಜಾಬ್ ಸರ್ಚ್ ಮಾಡ್ತಿದ್ರೆ ಅದೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಕೆಲವರಿಗೆ ಪ್ರೆಗ್ನೆನ್ಸಿ, ಮಕ್ಕಳು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವರು ತುಂಬಾ ಜವಾಬ್ದಾರಿಯಿಂದ ಏನೋ ಒಂದಷ್ಟು ಮಕ್ಕಳು ಜವಾಬ್ದಾರಿಗಳನ್ನ ತಗೊಂಡು ಒಂದೊಳ್ಳೆ ರೀತಿಲಿ ತನ್ನನ್ನು ತಾನು ಬದಲಾಯಿಸ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಕೆಲವರು ತಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನ ರೀಕಾಲ್ ಮಾಡುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸೊ ಕೆಲವ್ರಿಗೆ ಆ ತುಂಬಾ ಅವಮಾನ ಮಾಡಿದ್ದಾರೆ. ಆ ಅವಮಾನಗಳನ್ನೆಲ್ಲ ನುಂಗಿ ಮತ್ತೆ ಬದುಕನ್ನ ಕಟ್ಕೊಂಡು ಮತ್ತೆ ಶೋ ಮಸ್ಟ್ ಗೋ ಆನ್ ಅನ್ನುವಂಥ ರೀತಿಲಿ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ಲೀಡರ್ಶಿಪ್ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ಹೃದಯದಲ್ಲಿ ಒಂದಷ್ಟು ಜನರಿಗೆ ಅವಕಾಶಗಳು ಕೂಡ ಸಿಗುವಂತ ಸಾಧ್ಯತೆಗಳು ಇದೆ. ಸೊ ಸಾಕಷ್ಟು ಪಾಸಿಟಿವ್ ಆಗಿ ಇದೆ ಈ ಮಂತಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಸೊ ಎಸ್, ಇಲ್ಲಿ 3 ಕಾರ್ಡ್ನ ಇಟ್ಟಿದ್ದೀನಿ. ಇದು ಮೊದಲನೇದು, ಐ ಹೋಪ್ ಕಾಣಿಸ್ತಾ ಇದೆ. ಮೊದಲನೇದು, ಎರಡನೇದು, ಮೂರನೇದು. ಯಾವ್ದು ಬೇಕಾದ್ರೂ ಆಯ್ಕೆ ಮಾಡಿ. ತುಂಬಾ ಸ್ಟೀವ್ ಎಲ್ಲ ತಗೊಂಡೆ, ಕೋಲ್ಡ್ ಎಲ್ಲ ತಗೊಂಡೆ. ಸೊ ಏನ್ ಮಾಡಿದ್ರು ಅದು ಹೋಗ್ತಾ ಇಲ್ಲ. ಬಿಕಾಸ್ ಆಫ್ ಅದು ಗೋಸ್ಟ್ ಎನರ್ಜಿಯಿಂದ ಸಮಸ್ಯೆ ಆಗ್ತಾ ಇದೆ, ಮತ್ತೆ ಕೆಲವು ಪ್ರಯೋಗಗಳನ್ನ ಮಾಡಿರೋದ್ರಿಂದ ಸಮಸ್ಯೆಗಳಾಗ್ತಾ ಇದೆ. ಸೊ ಎಲ್ಲೋ ಸಡನ್ ಆಗಿ ಹೊರಗಡೆ ಹೋಗ್ತೀರಾ, ಸಂಜೆ ಆಗಕ್ಕಿಂತ ಮುಂಚೆ ವಾಪಸ್ ಬರ್ಬೇಕು ಅನ್ಕೊಂಡು ಬರಕ್ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಓಕೆ, ಬಾಟಮ್ ಆಫ್ ದಿ ಡೆಕ್ ಯೂರಿಯರ್ ಇದೆ. ಸೊ ನಿಮ್ಮ ಎಕ್ಸ್ ಕೂಡ ವಾಪಸ್ ಬರ್ಬೋದು, ಅಥವಾ ಸೆಕೆಂಡ್ ಚಾನ್ಸ್ ಕೇಳ್ಕೊಂಡು ವಾಪಸ್ ಬರಬಹುದು, ಮತ್ತೆ ರಿಯೂರಿಯರ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಮೂರನ್ನು ಬೇಕಾದ್ರೆ ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ, ಸಾಕಷ್ಟು ಆಪ್ಷನ್ಸ್ ಇದೆ, ಆಯ್ಕೆಗಳಿದೆ.
ತುಂಬಾ ಒದ್ದಾಡ್ತೀರಾ, ಏನನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಗೊತ್ತಾಗ್ದಿರ. ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ. ಯಾವ್ದು ಬೆಟರ್ ಅನ್ಸುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ ಜೀವನದಲ್ಲಿ ಆಟ ಆಡ್ತಾ ಇರೋರು ನಿಮ್ಗೆ ಸಾಕಷ್ಟು ಗೊಂದಲ ಮಾಡ್ತಾರೆ. ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ನಿಮ್ಮ ಅಡಿಕ್ಷನ್‌ಗಳಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ. ಆಪ್ಷನ್ಸ್ ಜಾಸ್ತಿ ಇದೆ ನಿಮ್ಗೆ. ಎರಡನೇದು ಜಸ್ಟಿಸ್ ಬರುವಂತ ಸಾಧ್ಯತೆ ಇದೆ. ಲೀಗಲ್ ಮ್ಯಾಟರ್, ಡಿವೋರ್ಸ್ ಮತ್ತೆ ಲೀಗಲ್ ಪೇಪರ್‌ಗಳೆಲ್ಲವೂ ಕೂಡ ಒಂದು ಕೋರ್ಟ್ ವಿಚಾರಕ್ಕೆ ನ್ಯಾಯ ಸಿಗುವಂಥದ್ದು, ಕೋರ್ಟಿನ ಭೇಟಿಗಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಎಲ್ಲೋ ನಿಮ್ಗೆ ಅನ್‌ಸ್ಯಾಟಿಸ್ಫೈಡ್ ಇದ್ದೀರಾ. ತೃಪ್ತಿ ಅನ್ನೋದು ಇಲ್ಲ. ಸೊ ನನ್ನ ಯೋಗ್ಯತೆಗೆ ತಕ್ಕಂತೆ, ನನ್ನ ಅರ್ಹತೆಗೆ ತಕ್ಕಂತೆ ಏನು ನನಗೆ ಸಿಕ್ಕಿಲ್ಲ ಅಂತ ಬೇಜಾರಾಗಿದ್ದೀರಾ. ಯಾವುದ್ರಲ್ಲೂ ನಿಮ್ಗೆ ಮೂಡಿಲ್ಲ. ತುಂಬಾ ಕೋಪ ಬರುವಂಥದ್ದು, ತುಂಬಾ ದುಃಖ ಬರುವಂಥದ್ದು. ಸೊ ನನ್ಗೆ ಹೀಗೆ, ನಾನು ಏನ್ ಅನ್ಕೊಂಡ್ರು ಆಗೋದಿಲ್ಲ ಅಂತ ಅನ್ಕೊಂಡ್ ಬೇಜಾರು ಮಾಡ್ಕೊಂಡು ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ದಿರೋ ಹಾಗೆ ಕೂತಿದ್ದೀರಾ. ಅಳಕ್ ಹೋಗ್ಬೇಡಿ. ಜೀವನ ದೊಡ್ಡದಿದೆ. ಬದುಕೋದ್ರ ಕಡೆ ಮುಖ ಮಾಡ್ಕೊಂಡು, ಬದುಕೋದ್ರ ಕಡೆ ಕಲೀರಿ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮ್ಗೆ ಫೆಬ್ರವರಿ ಮತ್ತು ಸರ್ಪ್ರೈಸಿಂಗ್ಲಿ ತಂದ್ಕೊಡುವಂಥ ಅನ್ಎಕ್ಸ್‌ಪೆಕ್ಟೆಡ್ ಬದಲಾವಣೆಗಳು. ಇಷ್ಟ ಆದ್ರೆ ಇಷ್ಟ ಆದಂಥ ಬದಲಾವಣೆನ ಸ್ವೀಕಾರ ಮಾಡ್ಕೊಳ್ಳಿ. ನಿಮ್ಮ ಹೈಯೆಸ್ಟ್ ಗುಡ್ ಏನಿದೆ ಅದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಒಳ್ಳೆಯದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. The Shrivak Devi Tarot channel is so glad to see you again. Thank you for watching our tarot card readings today.